ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾವಡ ಪಟ್ಟಣದಲ್ಲಿ ವಿದ್ಯಾರ್ಥಿಗೆ ಅಪಘಾತ ಮಾಡಿದ ಬೈಕ್ ಸವಾರ. ಪಾವಡ ತಾಲೂಕಿನ ಪುಣಸಮುದ್ರ ಗ್ರಾಮದ ವಿದ್ಯಾರ್ಥಿಯಾದ ಅಂಜಿತ್ ಸ್ವಾಮಿ ವಿವೇಕಾನಂದ ಡಿಗ್ರಿ ಕಾಲೇಜಿನಲ್ಲಿ ಓದುತ್ತಿರುತ್ತಾನೆ. ಇಂದು ಸಂಜೆ 8 ಗಂಟೆಯ ಸಮಯದಲ್ಲಿ ಹಾಸ್ಟೆಲ್ನಲ್ಲಿ ಊಟ ಮುಗಿಸಿಕೊಂಡು ಪಾರ್ಟ್ ಟೈಮ್ ಉದ್ಯೋಗಕ್ಕೆ ಹೋಗುವ ವೇಳೆಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರು ಬೈಕಿನಲ್ಲಿ ಬಂದು ಅಪಘಾತ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದ ಜನರು ವಿದ್ಯಾರ್ಥಿಯನ್ನು ಪಾವಡ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿರುತ್ತಾರೆ. ನೋಡೋಕ್ಕಾಗಲ್ಲ, ಅದಕ್ಕೆ ಬರ್ತಾರೆ. ಏನಪ್ಪ ಅಜಿತ್, ಏನು ಆ್ಯಕ್ಸಿಡೆಂಟ್ ಹೆಂಗಾಯ್ತು ನಿಮಗೆ? ಸರ್, ನಾನು ಹಾಸ್ಟೆಲ್ಗೆ ಹೋಗಿ ಊಟ ಮಾಡಿಬಿಟ್ಟು ಕೆಲಸಕ್ಕೆ ಅಂತ ಬರ್ತೀನಿ. ಬರಬೇಕಾದ್ರೆ ಮಳೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ತಲೆಗೆ ಇಷ್ಟಕ್ಕೆ ಮಾತ್ರ ಹಾಕ್ಕೊಂಡು ನೋಡ್ಕೊಂಡು ಮುಂದೆ ನೋಡ್ಕೊಂಡು ಬರ್ತಾಯಿದ್ದೆ. ಸಡನ್ನಾಗಿ ಬಂದ್ಬಿಟ್ಟು ಗುದ್ಬಿಟ್ಟು ಹೋಗ್ಬಿಟ್ಟು ಬೈಕಲ್ಲಿ. ಅವ್ರು ನಿಲ್ಲಿಸಿಲ್ವ ಗಾಡಿ? ಸರ್, ಅದು ಗುದ್ದಿದ ತಕ್ಷಣ ಅದು ಬಿದ್ದೋಯ್ತು. ಹಾಂ, ಗಾಡಿ ಬಿದ್ದಾಯ್ತಾ? ಗಾಡಿ ಬಿದ್ದೋಯ್ತು. ನನಗೆ ಪ್ರಜ್ಞೆ ಕುತ್ಕೊಂಡು ಹೊರಟೋದ್ರಲ್ಲೇ ನಾವು ಗುದ್ಕೊಂಡು ಹೊರಟೋಗಿದ್ದಾರೆ ಅಷ್ಟೇನಾ? ಅವ್ರೇನು ನಿಲ್ಲಿಸಿಲ್ವ ಗಾಡಿ? ಏನಾಯ್ತು ನಿಮ್ಗೆ ನೋಡಿಲ್ಲ ತಾನೆ? ಅವ್ರು ನಿಲ್ಲಿಸಿಲ್ಲ, ಅವ್ರೇನು ನಿಮ್ಮ ಕತೆ ಏನು ಕೇಳಿಲ್ಲ ಅವನು? ಇಲ್ಲ ಸರ್. ಅವನು ಓಡೋದನ ಇಲ್ಲಾಂದ್ರೆ ಗಾಡಿ ತಗೊಂಡು ಹೋಗೋದನ? ತಗೊಂಡು ಹೋದ ಸರ್. ನೂಕೊಂಡು ಹೋದ್ರಾ? ಎತ್ಕೊಂಡು ಹೌದಾ? ಸ್ಕೂಟಿ ನನ್ನ ತಲೆಗೆ ನೋವು ಬಿದ್ಬಿಟ್ಟು ಪ್ರಜ್ಞೆ ಇದ್ದಿಲ್ಲ. ಗೇರ್ ಬೈಕಲ್ಲೇನಾ? గేర్ బైక్ అల్వా? వాళ్ళ అప్పు వచ్చి గాడీలో నూక్కోమేయండు. ಪ್ರಜ್ಞೆ ಬಂದಾಗ ನೋಡ್ಕೊಂಡು ಹೋಗ್ತಾ ಇಲ್ಲ. ಕಾಲೆಲ್ಲ ಅಲ್ಲಿ ಬಾರಾಮತಿ ಮಾಡ್ತೀರಾ? ಅದು ಹಿಂದೆನಾ? 7911 ಅದು ಆಕ್ಸಿಡೆಂಟ್ ಮಾಡಿದ್ರು. ನಮ್ಮ ಹುಡುಗ ಮಾಡಿದಾರ. ಏನಂತೆ ಅದು ಅವ್ರಿಗೆ ಇದು ಫುಲ್ ಇದಾಗ್ಬಿಟ್ಟಿದೆ. ಕಾಲು ಪ್ಯಾಚರ್ ಆಗಿದೆ ಪಾಪ. ನೀವು ಗಾಡಿ ನುಕ್ಕೊಂಡು ಬರ್ತಾ ಇದ್ರಲ್ಲ, ಅವ್ರು ನೋಡಿಲ್ವ ನೀವು? ಸರ್, ಬುದ್ಧಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಅಲ್ಲಲ್ಲ, ನನಗೆ ಗೊತ್ತಿಲ್ಲ. ಗಾಡಿ ಬಿದ್ದ ತಕ್ಷಣ ನಾನು ನಮ್ಮನ್ನ ಜೂಕ ಬಂದ್ರಲ್ಲ, ಅವಾಗ ನೋಡಿಲ್ಲ ನಾನು. ಏನು ಹೇಳ್ತೀರಾ ಅಲ್ಲ, ಸರ್? ನಾನು ಹೇಳಿರುತ್ತೇನೆ, ಅವರೇ ನಮ್ಮ ಮಗ ಬಿದ್ದ ತಕ್ಷಣ ನಾವು ನಮ್ಮ ಮಗನ ನೋಡ್ಕೊಂತ ಇರ್ತೀವಿ. ಅದಕ್ಕೆ ನಾನು ಬಂದೆ. ಕಾಲ ಗಾಬರಿ ಆಗಿರುತ್ತೆ. ನಿಮ್ಮ ಮಗ ಅವ್ರಿಗೆ ಎಷ್ಟು ಗಾಯ ಆಗಿದೆ? ಅವ್ರು ಎಲ್ಲಿಗೆ ಹೋದ್ರು? ನಿಮ್ಮ ಮಗ ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲ್ ಯಾವ ಹಾಸ್ಪಿಟಲ್? ಅವ್ನ ಫ್ರೆಂಡ್. ಯಾವುದು ಫ್ರೆಂಡ್ ಅಲ್ಲಿ ಸುಧೀರ್ ಇದೆ. ಇನ್ನ ಹೋಗ್ಲಿಲ್ಲ, ಹೋಗ್ತಾ ಇದ್ದ. ಹೋಗ್ತಾರೆ. ಎಲ್ಲಿ ಕರ್ಕೊಂಡು? ಅವನಿಗೂ ಫುಲ್ ಗಾಯದಿ ಸುಸ್ತಾಗಿ ಇಲ್ಲೆಲ್ಲ ಫುಲ್ ಇವಾಗೇನು ಬೇಕಾ? ಯಾವ ಹಾಸ್ಪಿಟಲ್? ಅದೇ ಅವ್ರನ್ನ ಕರ್ಕೊಂಡು ಅಲ್ಲ, ನೀವು ಗಾಡಿ ನುಕ್ಕೊಂಡು ಬರ್ತಾ ಇದ್ರ. ಅವ್ರು ಇವಾಗ ನಿಮ್ಮ ಮಗ, ಅವನು ನಿನ್ನ ಮಗ ಅಂತಾರೇನೆ. ಕರ್ಕೊಂಡು ಹೋದ್ರಲ್ಲ, ಅವ್ನು ನೋಡಿಲ್ವಾ? ಇಲ್ಲ, ನನಗೆ ಬುದ್ಧ ತಗೊಂಡು ಅವ್ರನ್ನ ಕರ್ಕೊಂಡು ನಾನು ಈ ಬಿದ್ದ ತಕ್ಷಣ ಅವ್ರು ನೋಡ್ತಾ ಇದ್ದ. ಏನಾಗಿಲ್ಲ ಅಂತ ನಂಗೆ ಬಂದ್ಬಿಟ್ಟೆ ನಾನು. ಏನಾಗಿಲ್ಲ. ಪ್ಯಾಚರ್ ಆಗಿರಲ್ಲಪ್ಪ ಪಾಪ. ಅಲ್ಲ, ಅವರು ನಿನ್ನ ಮಗ ತಾನೆ. ಅವ್ರು ಯಾರನ್ನಾಗಲಮ್ಮ. ಯಾರು ತಪ್ಪು ಮಾಡ್ಲೇ. ಅಲ್ಲ, ನೀವು ಅವನು ನಿಮ್ಮ ಹುಡುಗದೇ ತಪ್ಪು. ಬೇರೆ ತಪ್ಪ. ಇಲ್ಲ ಇಲ್ಲ, ಅವನು ಏನು ಹೇಳ್ತಾನೆ, ರೋಡ್ ಸೆಂಟ್ರಲ್ ಬರ್ತಾ ಇದ್ದಾನೆ, ನಾನು ಬಂದಿದ್ದೀನಿ. ಅಂಕಲ್ ಅವ್ರು ಡೈಲಿ ಅಡ್ಡಾಡ್ತಾರೆ, ನಮ್ಮ ಅಷ್ಟೇ ಬರೋದು. ಅವರು ಸೈಡ್ಗೆ ಹೋಗ್ತಾನೆ ಅಣ್ಣ. ಅದು ನಮ್ಮ ಮಗಂದು ನಮ್ಗೂ ಗೊತ್ತಲ್ಲ. ನಿಮ್ ಬುದ್ಧವಾಗಿ ಹೋಗಿದ್ದಾರೆ, ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಪಾಪ. ಬುದ್ಧಿಲ್ಲ ಮತ್ತೆ ಅವ್ರಿಗೆ ಹೆಂಗ? ಮತ್ತೆ ಗುದ್ದಿಲ್ಲ ಅಂದ್ರೆ ಮೇಡಮ್ ಅವರೇ, ಗುದ್ದಿಲ್ಲ ಅಂದ್ರೆ ಕಾಲು ಹೆಂಗ್ ಪ್ಯಾಚರ್ ಆಗುತ್ತೆ? ಬಾ ಹೋಗೋಣ ಇವಾಗ ಹಾಸ್ಪಿಟಲ್. ನಾನು ವಿಡಿಯೋ ತಗೊಂಡ್ ಬಂದಿದ್ದೀವಿ. ಅಪ್ಪ ಇಲ್ಲ ಅವ್ರಿಗೆ, ಅವ್ರ ಅಮ್ಮ ಒಂದೇ ಇರೋದು. ಅವ್ರು ಹೊಲ್ದಕ್ಕೆ ಹೋಗಿ ಕೆಲಸ ಆಯ್ತು, ಮಾಡೋಣ, ಏನೋ ಮಾಡೋಣ. ಲೈಟ್ಸು ಇಲ್ಲ, ಅವ್ರದ್ದು ಲೈಟ್ಸ್ ಇಲ್ಲ ಅಂದ್ರೆ ನೋಡ್ಕೊಂಡು ಓಡ್ಸಕ್ ಆಗೋದಿಲ್ಲ. ಬುದ್ಧಿ ಹಂಗೆ ಹೋಗೋದು. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ನೋಡಿ. ಅವ್ರನ್ನ ಕರ್ಕೊಂಡು ಜೊತೆಗೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕಲ್ಲ ಆಸ್ಪತ್ರೆಗೆ. ಅಲ್ಲ, ನಾವು ನೋಡ್ಕೊಂಡು ಬಂದಿದೀವಿ. ನೀವು ನಿಮ್ ಮಗಳು ನೋಡ್ಕೊಂತ ಬೇರೆ ಮಗನ್ ಬುದ್ಧಿರ ನೋಡಕ್ಕಾಗಲ್ಲ. ನಾನು ಅದನ್ನ ಹೇಳ್ತಾ ಇರೋದು. ನಮ್ದು ಮನುಷ್ಯ ಅಲ್ಲ ಅಂಕಲ್, ನೀವ್ ಬೈಕ್ ದುಃಖ ಬಂದ್ರಲ್ಲ, ಹಿಂದ್ ಇದ್ರಲ್ಲ, ನೀವೇನ್ ಇಲ್ಲ ಅಲ್ಲ, ನೀವ್ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ನಾನು ಇಲ್ಲಿ ಬಂದು ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಒಂಬತ್ತು ಬರ್ಬೇಕಿತ್ತಲ್ಲ ಅಂಕಲ್, ಅಷ್ಟೊಂದು ಜನ ಇದ್ರಲ್ಲ ಅಲ್ಲಿ. ಅಲ್ಲ ಆಂಟಿ, ನೀವ್ ಬಂದು ಡೋರ್ ಹಾಕೊಂತಿದ್ದಲ್ಲ ಆಂಟಿ. ಎಲ್ಲಿ ಯಾವಾಗ? ಇವಾಗ ಅವ್ನ್ಗೊಂದು ಗೊತ್ತಿದೆ. ನೀವು ಬಂದಿರೋ ಬಂದು ಮಾತಾಡ್ಸ್ಬೇಕು. ನೀವು ಡೋರ್ ಹೆಂಗ್ ಗೊತ್ತಲ್ಲ, ಹೋಗ್ಬಿಟ್ಟು ಬನ್ನಿ ಕಾಲ್ ಮುರಿದೋಗಿದೆ, ನೀವ್ ಬನ್ನಿ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಬೈಕ್ ಇದೆ. ಅಲ್ಲಿದೆ, ನಮ್ದು ಇದೆ, ನಾನು ಬಂದಿದ್ದೆ, ಅದಕ್ಕೆ ಅಲ್ಲಿ ಮಾತಾಡ್ಸಿ ಒಂದ್ ನಿಮಿಷ ಬರ್ತೀನಿ. ಊಟ ಮಾಡ್ತೀನಿ. ಡೋರ್ ಅಂದ್ರೆ ಎಲ್ಲ ಒಳ್ಳೆ ಸುದ್ದಿ ಹೇಳ್ತೀರಲ್ಲ. ಮಾಮೂಲಿ ಹಂಗ್ ಜನರಲ್ ಆಗಿ ನಾನು ಹೇಳಿದ್ದು. ಈಗ ಸಡನ್ ಆಗಿ ಬಂದ್ರೆ ಏನೋ ಆಗ್ತದೆ. ಅವ್ರು ಬಾಗ್ಲಾಕ ಬಂದಿಲ್ಲ. ನಾವು ಕೇಳೋಣ ಅಂತ ಬಂದ್ವಿ ಅಷ್ಟೇ. ಅಷ್ಟೇ ಇರ್ಲಿ, ಅದಕ್ಕೇನು ತೊತ್ಕೊಂಡಿಲ್ಲ. ಬರೋಣ, ಅದಕ್ಕೇನಿದೆ. ಅಲ್ಲ, ನೀವು ಗಾಡಿ ನಿಲ್ಸಿ ಅಲ್ಲಿ ಹಂಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದ್ಬಿಟ್ಟು ನಿಮ್ಮ ಮಗನ್ ನೋಡ್ಕೊಂಡಿದ್ದೀರಾ? ಅವ್ರು ನೋಡಕ ಅಲ್ಲ, ಈ ಅಂಕಲ್ ಗಾಡಿ ತಪ್ಕೊಂಬಂತಲ್ಲ, ಹಂಗೆ ಆ ಅಣ್ಣ ಅಲ್ಲಿ ಇದ್ರಲ್ಲ ಆಸ್ಪತ್ರೆಗೆ ಕರ್ಕೊಂಡು ನಿಮ್ಮ ಮಗನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಲ್ವಾ? ಹಂಗ ಹೋಗಿಲ್ಲ ಸರ್.
ಎಲ್ಲಿ ಹೋಗ್ಬೋದು? ಯಾವ ಆಸ್ಪತ್ರೆ ಹೇಳು? ಇಲ್ಲೇದಾನೆ ಇನ್ನು ಹೋಗ್ಲಿ ನಾವು ಎಲ್ಲ ಗಾಯಗಳಾಗಿದೆ, ಸ್ನಾನ ಮಾಡಿ ಇಲ್ಲ ಹೋಗ್ಬೇಕಂತ ನೋಡಿ ರೆಡಿ ಆಯ್ತು ಎಲ್ಲೆಲ್ಲಿ ಏನಾಗಿದೆ ಹೇಳಿದ್ದೇನೆ ಇನ್ನೂ ಏನು ಗೊತ್ತಾಗಿಲ್ಲ. ನೋಡಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರ್ಸಿದ್ರೆ ಸಾಕು. ಇವಾಗ ಒಂದು ನಿಮಿಷ ಸರ್, ನಿಮ್ಮ ಹೆಸರು ಗೋಪಿನಾಥ್ ಅಂತ ಅಲ್ಲ ಸರ್, ನಿಮ್ಮ ಮಗ ಬಿದ್ದಿದಂತೆ ನೀನು ನೋಡಿದ್ರ, ಪಕ್ಕದಲ್ಲಿ ಇನ್ನೊಬ್ಬ ಬಿದ್ದಿದಂತ ನೋಡಿಲ್ವಾ? ಕರೆಂಟ್ ಇರ್ಲಿಲ್ಲ, ನಮ್ಮನ್ನ ನಾವು ಕಳಿಸ್ಬಿಟ್ಟು ನಾನು ಆ ಗಾಡಿ ನೋಡ್ಕೊಂಡ್ ಬಂದೆ. ಅವ್ನು ಯಾರೋ ಫೋನ್ ಮಾಡ್ತಾ ಇದ್ದ, ಸರಿ ಬಂದು ತಗೊಂಡೋಗ್ತಾ ನಾನು ಬಂದು ಮತ್ತೆ ಹೋಗ್ತೀನಿ ಅಂತ ನಾನು ಬಂದಿದ್ದೆ. ಅಲ್ಲ ನಿಮ್ಮ ಮಗನ ಪಕ್ಕದಲ್ಲಂತೆ ಅವ್ರು ಬಿದ್ದಿದ್ರು. ಇಲ್ಲ ಅವ್ನು ಅಲ್ಲಿ ಬಿದ್ದಿದ್ದಾನೆ, ಇಲ್ಲಿ ಬಿದ್ದಿದ್ದಾನೆ. ನಾನು ಸಡನ್ ಆಗಿ ಬಂದು ನೆತ್ತಿ ಕಳಿಸ್ಬಿಟ್ಟು ನಾನು ಬಂದ್ರೆ ಮತ್ತೆ ಬೈಕ್ ಬಿಟ್ಟು ಬಂದು ಹೋಗೋಣ ಅಂತ, ಮಳೆ ಬರ್ತಾ ಇತ್ತಲ್ಲ, ಹೋಗ್ಬಿಟ್ಟು ಅವ್ನು ಯಾರು ಫೋನ್ ಮಾಡ್ತಾ ಇದ್ದ, ಯಾರೋ ಇವರಿಗೆ ಆಂಬ್ಯುಲೆನ್ಸ್ ಹಂಗೆ, ಸರಿ ಮತ್ತೆ ಹೋಗೋಣ ಅಂತ ಬಂದೆ ನಾನು. ಯಾವ ಆಂಬುಲೆನ್ಸ್ ಫೋನ್ ಮಾಡಿದ್ದು? ನಂಬರ್ ಅವ್ರು ಯಾರು ಗೊತ್ತಿಲ್ಲ, ಅವ್ರು ಯಾರೋ ಮಾಡಿ ಫೋನ್ ಮಾಡ್ತಾ ಇದ್ರು ಆಂಬ್ಯುಲೆನ್ಸ್ಗೆ. ಯಾರು ಫೋನ್ ಮಾಡಿದ್ದು? ನೋಡಿ ಇವಾಗ ನಿಮ್ಮ ಮಗ ಬಿದ್ದಾಗ ಅವನು ಬಿದ್ದಿದಂತ ನೀನು ನೋಡ್ಬೇಕು ತಾನೆ. ಇವಾಗ ಆಕ್ಸಿಡೆಂಟ್ ಆಗಿದೆ ಗೊತ್ತು ಅಲ್ಲ, ಗಾಡಿನೇ ಬಿದ್ದಿದಂದ್ರೆ ಯಾರಿಗನ್ನ ಒಬ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲ ಒಂದು ನಿಮಿಷ, ಗುದ್ದಿದಂತ ಕನ್ಫರ್ಮ್ ಆಗಿದಲ್ಲ, ನೀವು ಹಿಂದ್ಗಡೆ ಮುಂದ್ಗಡೆ ನೋಡ್ಬೇಕು ತಾನೆ, ಅವ್ನು ಬಿದ್ದಿದ್ದೋ ಇನ್ನೊಬ್ರು ಇದ್ದವ್ರು ಅಂತ ನೋಡ್ಬೇಕು ತಾನೆ. ಕತ್ಲಲ್ಲಿ ನೋಡ್ಲಿಲ್ಲ. ಎಲ್ಲಿದೆ ಸರ್ ಕತ್ಲು? ಜಾದೆ ಸ್ಕಿಡ್ ಆಗಿದ್ದಾನೆ ಗೊತ್ತಿಲ್ಲ, ನಂಗೇನು ಗೊತ್ತಾ. ಅವ್ನು ಕಳಿಸ್ಬಿಟ್ಟು ನಾನು ಬೇಗ ಹಾಕೊಂಡು ಬಂದಿದ್ದೇನೆ, ಅದು ಸ್ಟಾರ್ಟ್ ಆಗಿಲ್ಲ. ಹಂಗೆ ಬಿದ್ದಿದ್ದೀನಿ ಅಂತ ನಾವು ಅನ್ಕೊಂಡಿದ್ದೀವಿ. ಇಲ್ಲ ಮೇಡಮ್ ಆಯ್ತು, ಅದು ನನಗೆ ಅಷ್ಟು ಇದು ಬರಲಿಲ್ಲ. ಅವ್ನು ಕಳಿಸ್ಬಿಟ್ಟು ಆ ಗಾಡಿ ನುಡಿಸ್ಬಿಟ್ಟು ಮತ್ತೆ ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲ ಅದು ನೀವು ಮಾಡಿರೋ ತಪ್ಪು ಸರ್. ಆಯ್ತಪ್ಪ, ನಮ್ದೇ ತಪ್ಪಿದೆ. ಹೌದು ತಪ್ಪೇ. ತಪ್ಪ ಹೇಳ್ತಾ ಇದ್ದೀನಲ್ಲ.